ನಮಸ್ತೆ, ನಾನು ದೇವಕಿ. ಯದ್ಭಾವಂ ತದ್ಭವತಿ. ನಾನು ಇನ್ಸ್ಟಾಗ್ರಾಂನಲ್ಲಿ ನೋಡಿದ್ದು, ಹೀಗೆ ಒಬ್ರು ತಾವು ಕಾಶಿಗೆ ಹೋಗಿದ್ದರ ಅನುಭವಗಳನ್ನ ಹಂಚ್ಕೋಬೇಕಾದ್ರೆ ಮಣಿಕರ್ಣಿಕಾ ಘಾಟಿನಲ್ಲಿ ಈ ಸಾಲುಗಳನ್ನ ನೋಡಿದ್ರಂತೆ. ಹುಟ್ಟುವುದು ನಿಮ್ಮ ಭಾಗ್ಯದ ವಿಷಯ, ಸಾಯುವುದು ಸಮಯದ ವಿಷಯ. ಆದರೆ ಸಾವಿನ ನಂತರವೂ ಜನರ ಹೃದಯದಲ್ಲಿ ಬದುಕಿರುವುದು ನಿಮ್ಮ ಕರ್ಮದ ವಿಷಯ ಅಂತ. ಮನುಷ್ಯ ಎಲ್ಲಿ, ಯಾವಾಗ, ಯಾವ ಮನೆಯಲ್ಲಿ, ಹಾಗೆ ಯಾವ ಪರಿಸ್ಥಿತಿಯಲ್ಲಿ ಹುಟ್ಟಬೇಕು ಅನ್ನೋದು ಅವನ ಕೈಯಲ್ಲಿ ಇರುವುದಿಲ್ಲ. ಅದು ಅವನ ಅದೃಷ್ಟ ಅಥವಾ ಭಾಗ್ಯವಾಗಿರುತ್ತೆ. ಹಾಗೆ ಯಾವ ದಿನ ಈ ಜೀವನ ಯಾತ್ರೆಯನ್ನ ಮುಗಿಸಬೇಕು ಅನ್ನೋದು ಸಮಯದ ನಿಯಮವಾಗಿರುತ್ತೆ. ಆದರೆ ಒಬ್ಬ ವ್ಯಕ್ತಿ ಸತ್ತ ನಂತರವೂ ಜನರು ಅವನನ್ನ ಪ್ರೀತಿಸೋದು, ನೆನೆಸ್ಕೊಂಡು ಕಣ್ಣೀರು ಹಾಕೋದು, ಗೌರವಿಸೋದು ಇವೆಲ್ಲವೂ ಆತ ಬದುಕಿರುವಾಗ ಮಾಡಿರುವ ಕರ್ಮಗಳ ಮೇಲೆ ಅವಲಂಬಿತವಾಗಿರುತ್ತೆ. ಹಣದಿಂದ ಗೌರವ ಸಿಗಬಹುದು, ಅಧಿಕಾರದಿಂದ ಭಯ ಹುಟ್ಟಬಹುದು, ಆದರೆ ಒಳ್ಳೆ ಕರ್ಮಗಳಿಂದ ಮಾತ್ರ ಸಾವಿನ ನಂತರನೂ ನೆನಪುಗಳಲ್ಲಿ ಬದುಕೋಕೆ ಸಾಧ್ಯವಾಗೋದು. ಜೀವನದಲ್ಲಿ ಎಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಬದುಕಿದ್ವಿ ಅನ್ನೋದು ಮುಖ್ಯವಲ್ಲ. ಸಮಯ ಒಂದಿನ ಎಲ್ಲವನ್ನ ಮರೆಸಿಬಿಡತ್ತೆ. ಆದ್ರೆ ನಾವು ಯಾರ ಹೃದಯಕ್ಕೆ ನೆಮ್ಮದಿಯನ್ನ ಕೊಟ್ವಿ, ಯಾರ ಕಣ್ಣೀರನ್ನ ಹೊರಸಿದ್ವಿ, ಹಾಗೆ ಯಾರ ಬದುಕಿಗೆ ಬೆಳಕಾದ್ವಿ ಅನ್ನೋದು ಜನರು ಸಾವಿನ ನಂತರನೂ ನೆನಪಿಸ್ಕೋತಾರೆ. ಆದ್ರಿಂದ ಹೆಸರಿಗಾಗಿ ಅಲ್ಲ, ಹೃದಯಗಳಲ್ಲಿ ಉಳಿಯುವಷ್ಟು ಒಳ್ಳೆಯವರಾಗಿ ಬದುಕೋಣ.